Hello students, welcome back to my YouTube channel TSK Tutorials presented by Shivkumar ST. Dear students, in today's class I am going to discuss with you the very important 2 marks questions from the model question paper 1. Before that, it's my humble and routine request to all, if you are new to my channel, please do subscribe my channel to watch the most essential videos that are already available in my channel. If you like those videos, please do share among your friends and don't forget to leave a comment on that video. Let's see the very first question. Don Anselmo was passionate for his land and the children of his village. Justify ಅಂತ ಕೊಟ್ಟಿದ್ದಾರೆ. ಡಾನ್ ಅನ್ಸೆಲ್ಮೋ ಅವರಿಗೆ ತನ್ನ ಭೂಮಿ ಮತ್ತೆ ತನ್ನ ಹಳ್ಳಿಯ ಮಕ್ಕಳ ಬಗ್ಗೆ ಅಪಾರವಾದಂತಹ ಪ್ರೀತಿ ಇತ್ತು. ಈ ಒಂದು ಹೇಳಿಕೆಯನ್ನ ಸಮರ್ಥಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಅಂಡ್ ದ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್. ಹೌದು, ಡಾನ್ ಅನ್ಸೆಲ್ಮೋ ಅವ್ರಿಗೆ ತನ್ನ ಜಮೀನಿನ ಬಗ್ಗೆ ಮತ್ತೆ ತನ್ನ ಹಳ್ಳಿಯ ಮಕ್ಕಳ ಬಗ್ಗೆ ಅಪಾರವಾದಂತಹ ಪ್ರೀತಿ ಇತ್ತು. He had planted and gifted the trees to every born child in the village. ಅವರು ತನ್ನ ಹಳ್ಳಿಯಲ್ಲಿ ಜನಿಸಿದ ಪ್ರತಿಯೊಂದು ಮಗುವಿಗೂ ಮರಗಳನ್ನ ನೆಟ್ಟು ಪೋಷಣೆ ಮಾಡಿ ಬೆಳೆಸಿ ಅದನ್ನು ಉಡುಗೊರೆಯಾಗಿ ನೀಡಿದ್ದರು. And when he sold his land, he did not sell the trees. ಅವರು ತನ್ನ ಜಮೀನನ್ನ ಮಾರಿದಾಗ ಕೇವಲ ಭೂಮಿಯನ್ನೇ ಮಾರಿದ್ರು ಹೊರತು ಆ ಜಮೀನಿನಲ್ಲಿರುವಂತಹ ಮರಗಳನ್ನ ಮಾರಲಿಲ್ಲ. He said the trees belonged to the children of Rio and Medio. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ ಆ ಮರಗಳು ರಿಯೋ ಎನ್ ಮೀಡಿಯೋದಲ್ಲಿ ಇದ್ದಂತಹ ಮಕ್ಕಳಿಗೆ ಸೇರಿದ್ದೇ ಹೊರತು ನನಗಲ್ಲ ಅಂತ ಹೇಳ್ತಾ ಇದ್ರು. The next question is, Ambedkar was described as the symbol of revolt. What made Nehru to describe so? ಅಂಬೇಡ್ಕರ್ ಅವರನ್ನ ಕ್ರಾಂತಿಯ ಸಂಕೇತ ಅಂತ ಬಣ್ಣಿಸಲಾಗಿತ್ತು. ನೆಹರು ಅವರು ಅಂಬೇಡ್ಕರ್ ಅವರನ್ನ ಈ ರೀತಿ ಕರೆಯಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ Nehru described Ambedkar as the symbol of revolt because he always fought for equality and social justice. ನೆಹರು ಅವರು ಅಂಬೇಡ್ಕರ್ ಅವರನ್ನ ಈ ರೀತಿ ಕರೀಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅಂಬೇಡ್ಕರ್ ಅವರು ಯಾವಾಗ್ಲೂ ಸಹ ಸಮಾನತೆ ಮತ್ತೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು. ಆದ್ದರಿಂದ ನೆಹರು ಅವರು ಅಂಬೇಡ್ಕರ್ ಅವರನ್ನ ಕ್ರಾಂತಿಯ ಸಂಕೇತ ಅಂತ ಕರೀತಾರೆ. In the parliament, he argued on many bills and never allowed the ministers to be complacent. ಅಂದ್ರೆ ಸಂಸತ್ತಿನಲ್ಲಿ ಅವರು ಅನೇಕ ಮಸೂದೆಗಳ ಬಗ್ಗೆ ವಾದಿಸಿದ್ರು. ಮತ್ತೆ ಮಂತ್ರಿಗಳು ಸಣ್ಣ ಪುಟ್ಟ ಒಂದು ಆಸೆಗಳಿಗೆ ಬಲಿಯಾಗದಂತೆ ಸಂತೃಪ್ತರಾಗೋದಕ್ಕೆ ಬಿಡದೆ ನಿರಂತರವಾಗಿ ಅವರನ್ನ ಏನ್ ಮಾಡ್ತಾ ಇದ್ರು, ಹೋರಾಟಕ್ಕೆ ಸಜ್ಜು ಮಾಡ್ತಾ ಇದ್ರು. ಸೊ ಇಷ್ಟು ಅಂಶಗಳನ್ನ ಬರೋದು ನಿಮ್ಗೆ 2 ಅಂಕಗಳು ಬರುತ್ತೆ. Let's move to the next question. Smita was successful in fulfilling her brother's wish. Elaborate ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ಮಿತಾ ತನ್ನ ಸಹೋದರನ ಆಸೆಯನ್ನ ಈಡೇರಿಸುವಲ್ಲಿ ಯಶಸ್ವಿಯಾದಳು. ವಿವರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. Smita's plan was to invite Pandit Ravi Shankar to come to her house and play for Anand. ಸ್ಮಿತಾ ಅವರು ತನ್ನ ಯೋಜನೆಯ ಪ್ರಕಾರ ಪಂಡಿತ್ ರವಿಶಂಕರ್ ಅವರನ್ನ ತಮ್ಮ ಮನೆಗೆ ಆಹ್ವಾನಿಸಿ ತನ್ನ ತಮ್ಮನಿಗೋಸ್ಕರ ಒಂದು ಚಿಕ್ಕ ಸಂಗೀತ ಕಚೇರಿಯನ್ನ ನಡೆಸ್ಕೊಡಿ ಅಂತ ಕೇಳ್ತಾರೆ. She had planned to attend the concert with this intention.
ಈ ಉದ್ದೇಶದಿಂದಲೇ ಆಕೆ ಏನ್ ಮಾಡ್ತಾಳೆ, ಕಾನ್ಸರ್ಟ್ಗೆ ಹೋಗಿ ಪಂಡಿತ್ ರವಿಶಂಕರ್ ಅವರನ್ನ ತಮ್ಮ ಮನೆಗೆ ಆಹ್ವಾನಿಸ್ತಾಳೆ. ಆಫ್ಟರ್ ದ ಕನ್ಸರ್ಟ್ ಶಿ ಟೋಲ್ಡ್ ದೆಮ್ ಅಬೌಟ್ ಅವರ್ ಬ್ರದರ್ಸ್ ಇಲ್ನೆಸ್ ಅಂಡ್ ಲಾಸ್ಟ್ ವಿಶ್. ಸಂಗೀತ ಕಚೇರಿಯ ನಂತರ ಆಕೆ ತನ್ನ ಸಹೋದರನ ಅನಾರೋಗ್ಯ ಮತ್ತೆ ಅವನ ಕೊನೆಯ ಆಸೆಯನ್ನ ಪಂಡಿತ್ ರವಿಶಂಕರ್ ಅವರಿಗೆ ಹೇಳ್ತಾಳೆ. Her plan was successful. The next day they came and fulfilled Anand's last wish. ಅವಳ ಒಂದು ಯೋಜನೆ ಯಶಸ್ವಿಯಾಗುತ್ತೆ. ಮರುದಿನನೇ ಆ ಉದಾರ ಮನಸ್ಸಿನ ಶ್ರೇಷ್ಠ ಸಂಗೀತ ವಿದ್ವಾಂಸರು ಅವರ ಮನೆಗೆ ಬಂದು ಅನಂತ್ಗೋಸ್ಕರ ಒಂದು ಸಂಗೀತ ಕಚೇರಿಯನ್ನ ನಡೆಸಿ ಅನಂತ್ನ ಕೊನೆಯ ಆಸೆಯನ್ನ ಈಡೇರಿಸ್ತಾರೆ. Let's move to the next question. How, according to Baroque, is survival of civilization threatened? ಕೆಲೆಸ್ ಬರೋಕ್ ರವರ ಪ್ರಕಾರ ನಾಗರಿಕತೆಯ ಉಳಿವಿಗೆ ಹೇಗೆ ಬೆದರಿಕೆ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ದ ಸರ್ವೈವಲ್ ಆಫ್ ಅವರ್ ಸಿವಿಲೈಸೇಷನ್ ಇಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ನಮ್ಮ ನಾಗರಿಕತೆಯ ಉಳಿವು ನೈಸರ್ಗಿಕ ಮತ್ತೆ ಮಾನವ ನಿರ್ಮಿತ ವಿಕೋಪಗಳಿಂದ ಅಪಾಯದಲ್ಲಿದೆ. Some of them are earthquakes, self-inflicted destruction of megacities, environment catastrophes, economic and social crises. ಅವುಗಳಲ್ಲಿ ಕೆಲವು ಭೂಕಂಪಗಳು, ಮಹಾನಗರಗಳ ಸ್ವಯಂ ಪ್ರೇರಿತ ನಾಶ, ಪರಿಸರ ವಿಕೋಪಗಳು, ಆರ್ಥಿಕ ಮತ್ತೆ ಸಾಮಾಜಿಕ ಬಿಕ್ಕಟ್ಟು. Today there is a massive release of radioactivity from a nuclear disposal. ಇಂದು ಪರಮಾಣು ವಿಲೇವಾರಿಯಿಂದ ಬೃಹತ್ ಪ್ರಮಾಣದ ರೇಡಿಯೋ ಆಕ್ಟಿವಿಟೀಸ್ ಬಿಡುಗಡೆ ಆಗ್ತಿದೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಮಾನವನ ನಾಗರಿಕತೆಗೆ ಒಂದು ಬಹಳ ದೊಡ್ಡ ಬೆದರಿಕೆ ಇದೆ ಅಂತ ಕೆಲಿಸ್ ಬರೋಕ್ ಅವ್ರು ಏನ್ ಮಾಡ್ತಾರೆ, ಹೇಳ್ತಾರೆ. Let's move to the next one. You cannot put a fence around the planet Earth. Is this tone of weakness or self-assertion? Give reason for your answer. ಭೂಮಿಯ ಸುತ್ತಲೂ ಬೇಲಿ ಹಾಕಲು ಸಾಧ್ಯವಿಲ್ಲ. ಈ ಒಂದು ಹೇಳಿಕೆಯು ದೌರ್ಬಲ್ಯದ ಸಂಕೇತವೇ ಅಥವಾ ಸ್ವಯಂ ಪ್ರತಿಪಾದನೆಯೇ? ನಿಮ್ಮ ಉತ್ತರಕ್ಕೆ ಸೂಕ್ತವಾದಂತಹ ಕಾರಣ ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. The answer is, the tone of the speaker is, you cannot put a fence around the planet Earth is self-assertion. ಭೂಮಿಯ ಸುತ್ತಲೂ ಬೇಲಿ ಹಾಕಲು ಸಾಧ್ಯವಿಲ್ಲ ಎಂಬುವಂತಹ ಭೂಮಿಯ ಮಾತು ಒಂದು ಸ್ವಯಂ ಪ್ರತಿಪಾದನೆ ಆಗಿದೆ. Because the human beings are acting as they own the earth, but the nature is beyond human control. ಅಂದ್ರೆ ಮನುಷ್ಯರು ಭೂಮಿಯ ಮಾಲೀಕರಂತೆ ವರ್ತಿಸ್ತಾ ಇದ್ದಾರೆ, ಆದರೆ ಪ್ರಕೃತಿ ಎಂದೆಂದಿಗೂ ಸಹ ಮಾನವನ ನಿಯಂತ್ರಣಕ್ಕೆ ಸಿಲುಕುವುದಿಲ್ಲ ಅಥವಾ ಮಾನವನ ನಿಯಂತ್ರಣವನ್ನ ಮೀರಿ ಪ್ರಕೃತಿ ಇದೆ ಅಂತ ಭೂಮಿ ತನ್ನ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದಾರೆ. The next question is from supplementary reading. Why were Babu and Manju a bit disappointed with the way the students were marching? ಅಂದ್ರೆ ಬಾಬು ಮತ್ತೆ ಮಂಜು ವಿದ್ಯಾರ್ಥಿಗಳ ಒಂದು ಮೆರವಣಿಗೆನ ನೋಡಿ ಸ್ವಲ್ಪ ನಿರಾಶೆಗೊಂಡಿದ್ದರು ಏಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. The answer is, Babu and Manju were a bit disappointed because the students protested silently. ಬಾಬು ಮತ್ತೆ ಮಂಜು ಸ್ವಲ್ಪ ಮಟ್ಟಿಗೆ ನಿರಾಶೆಗೊಂಡಿದ್ದರು. ಕಾರಣ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಮೌನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಅದರಿಂದ ಅವ್ರಿಗೆ ಸ್ವಲ್ಪ ಬೇಸರ ಆಗಿತ್ತು. They just served a notice to DSP and returned back silently. ವಿದ್ಯಾರ್ಥಿಗಳು DSP ಹತ್ರ ಹೋಗಿ ಜಸ್ಟ್ ಒಂದು ನೋಟಿಸ್ ಅನ್ನ ನೀಡಿ ಮೌನವಾಗಿ ಹಿಂದಿರುಗಿದ್ರು.
ಸೊ ಈ ಎರಡು ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದಂತಹ ಬಾಬು ಮತ್ತೆ ಮಂಜುಗೆ ನಿರಾಶೆ ಆಗೋದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ, ಬಾಬು ಅಂಡ್ ಮಂಜು ಎಕ್ಸ್ಪೆಕ್ಟೆಡ್ ದ ವಯಲೆಂಟ್ ಮಾರ್ಚ್ ಅಗೇನ್ಸ್ಟ್ ಬ್ರಿಟಿಷರ್ಸ್. ಬಾಬು ಮತ್ತೆ ಮಂಜು ಬ್ರಿಟಿಷರ ವಿರುದ್ಧ ಒಂದು ಹಿಂಸಾತ್ಮಕವಾದಂತಹ ಹೋರಾಟವನ್ನ ಈ ವಿದ್ಯಾರ್ಥಿಗಳಿಂದ ನಿರೀಕ್ಷಿಸಿದ್ದರು. ಆದ್ರೆ ಅದು ಆ ರೀತಿ ನಡೀಲಿಲ್ಲ. ಅದರಿಂದ ಅವ್ರಿಗೆ ಏನಾಯ್ತು, ಸ್ವಲ್ಪ ಬೇಸರ ಆಯ್ತು. The next question is, taking up mountaineering was not a difficult decision for Dicky Dalma. Justify. ಡಿಕ್ಕಿ ಡಾಲ್ಮಾ ಅವರಿಗೆ ಪರ್ವತಾರೋಹಣವನ್ನ ಆಯ್ಕೆ ಮಾಡಿಕೊಳ್ಳಲು ಕಷ್ಟಕರವಾದ ನಿರ್ಧಾರ ಆಗಿರಲಿಲ್ಲ. ಸಮರ್ಥಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಇಸ್, ಮೌಂಟೇನರಿಂಗ್ ಇಸ್ ಎ ಟಫ್ ಸ್ಪೋರ್ಟ್. ಪರ್ವತಾರೋಹಣ ಮಾಡೋದು ಅತ್ಯಂತ ಕಠಿಣವಾದಂತಹ ಒಂದು ಕ್ರೀಡೆ ಆಗಿದೆ. Dalma's passion and zeal for the work never allowed this thought to her mind. ಡಿಕ್ಕಿ ಡಾಲ್ಮಾ ಅವರಿಗೆ ಮೌಂಟ್ ಎವರೆಸ್ಟ್ ಅನ್ನು ಹತ್ತಬೇಕು ಅನ್ನುವಂತಹ ಅತಿಯಾದಂತಹ ಒಂದು ಆಸೆ ಮತ್ತೆ ಕೆಲಸದ ಮೇಲೆ ಇರುವಂತಹ ಉತ್ಸಾಹ ಆಕೆಯ ಮನಸ್ಸಿನಲ್ಲಿ ಈ ಆಲೋಚನೆ ಸುಳಿಯೋದಕ್ಕೆ ಅವಕಾಶ ಮಾಡಿಕೊಡೋದೇ ಇಲ್ಲ. She was never scared of hard work. ಅವಳು ಎಂದಿಗೂ ಕಠಿಣ ಪರಿಶ್ರಮಕ್ಕೆ ಹೆದರ್ತಿರ್ಲಿಲ್ಲ. ಅದಕ್ಕೆ ಮೌಂಟೇನರಿಂಗ್ ಅನ್ನೋದು ಅವಳಿಗೆ ಟಫ್ ಸ್ಪೋರ್ಟ್ಸ್ ಅಂತ ಯಾವತ್ತಿಗೂ ಅನ್ನಿಸ್ಲೇ ಇಲ್ಲ. The next question is, in what way did the absence of mother make Hanif and his brothers responsible? ತಾಯಿಯ ಅನುಪಸ್ಥಿತಿಯು ಹನೀಫ್ ಮತ್ತು ಅವನ ಸಹೋದರರನ್ನು ಹೇಗೆ ಹೊಣೆಗಾರರನ್ನಾಗಿ ಮಾಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಇಸ್, ಇನ್ ದ ಆಬ್ಸೆನ್ಸ್ ಆಫ್ ದೇರ್ ಮದರ್, ಚಿಲ್ಡ್ರನ್ ಲರ್ನ್ಡ್ ಟು ಡೂ ದೇರ್ ವರ್ಕ್ ಇಂಡಿಪೆಂಡೆಂಟ್ಲಿ. ತಾಯಿಯ ಅನುಪಸ್ಥಿತಿಯಲ್ಲಿ ಮಕ್ಕಳು ಸ್ವತಂತ್ರವಾಗಿ ತಮ್ಮ ಎಲ್ಲ ಕೆಲಸಗಳನ್ನ ತಾವೇ ಮಾಡಲು ಕಲಿತರು. They got up early on their own and got ready for school. ತನ್ನ ತಾಯಿಯ ಅನುಪಸ್ಥಿತಿಯಲ್ಲಿ ಹನೀಫ್ ಮತ್ತೆ ಅವನ ಸಹೋದರರು ಬೆಳಿಗ್ಗೆ ಬೇಗನೆ ಎದ್ದು ಶಾಲೆಗೆ ಹೋಗಲು ತಾವೇ ಸಿದ್ಧರಾಗುವಂತಹ ಒಂದು ಜವಾಬ್ದಾರಿಯನ್ನ ಅವರು ಕಲ್ತ್ಕೊಂಡ್ರು. They also learned that one's duty is very important in life. ಅಷ್ಟೇ ಅಲ್ಲ, ತನ್ನ ತಾಯಿಯ ಈ ಒಂದು ನಿಲುವನ್ನ ನೋಡಿ ಅವರು ತಮ್ಮ ಜೀವನದಲ್ಲಿ ಕರ್ತವ್ಯ ಅನ್ನೋದು ಬಹಳ ಮುಖ್ಯ ಅಂತ ಕಲ್ತ್ಕೊಳ್ತಾರೆ. The last question is, how did the bird of happiness bring happiness to the Tibetan villagers? ಟಿಬೆಟ್ನ ಗ್ರಾಮಸ್ಥರಿಗೆ ಬರ್ಡ್ ಆಫ್ ಹ್ಯಾಪಿನೆಸ್ ಹೇಗೆ ಸಂತೋಷವನ್ನ ತಂದಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್, ದ ಬರ್ಡ್ ಆಫ್ ಹ್ಯಾಪಿನೆಸ್ ಗೇವ್ 3 ಲೌಡ್ ಕ್ರೈಸ್. ಆ ಸಂತೋಷದ ಪಕ್ಷಿಯು 3 ಬಾರಿ ಜೋರಾಗಿ ಕೂಗಿತು. At the very first cry, the golden sun broke through the clouds and a warm breeze came down. ಮೊದಲ ಕೂಗಿನಲ್ಲೇ ಆ ಒಂದು ಬಂಗಾರದ ಕಿರಣಗಳನ್ನ ಹೊರಸೂಸುವಂತಹ ಸೂರ್ಯ ಮೋಡಗಳನ್ನ ಛೇದಿಸಿ ಬೆಚ್ಚಗಿನ ಗಾಳಿಯನ್ನ ನೀಡ್ತಾನೆ. At the second cry, the forest appeared all over the mountains. ಎರಡನೇ ಕೂಗಿನಲ್ಲಿ ಪರ್ವತದಾದ್ಯಂತ ಅರಣ್ಯ ವ್ಯಾಪಿಸಿತು. At the third cry, green rivers and fields came into existence. ಇನ್ನು ಮೂರನೇ ಕೂಗಿನಲ್ಲಿ ಹಸಿರು ನದಿಗಳು ಮತ್ತೆ ಹೊಲಗಳು ಕಾಣಿಸ್ಕೊಳ್ತವೆ. All the people of the village never suffered again from that day. ಆ ದಿನದಿಂದ ಹಿಂದಿನವರೆಗೂ ಸಹ ಅಲ್ಲಿನ ಟಿಬೆಟ್ನ ಗ್ರಾಮಸ್ಥರು ಇನ್ನೆಂದೂ ಸಹ ಕಷ್ಟಗಳನ್ನ ನೋಡೇ ಇಲ್ಲ ಎನ್ನುವುದು ಪ್ರತೀಕವಾಗಿದೆ. By this, I wind up today's class. If you like this video, please
Do comment on this video and share among your friends. Thank you for watching this video.